combined to have a dog show on the 5th and 6th of October. Yeah, this is coming weekend. This year we have more than 400 odd dogs participating from 60 different breeds, and we also have a lot of activities for children this year because we want to encourage children. We teach them how to look after their dogs. We have a lot of fun events for children, and this we also have something called the Crown Classic Dog Show. So we have there are 4 shows, so the best in show winners of each show will come together, and the judges will choose one supreme champion from that, and that will be a Crown Classic winner. And we are giving 1 kilo silver crown for the Crown Classic winner. So any other, we have our judges from overseas. We have 2 judges from Australia, 1 judge from Philippines, from USA, and from Japan. So I just pass the mic over to our secretary, Mr. Samson. ದಯವಿಟ್ಟು ನೀವು ಬರ್ದಿದ್ದಲ್ಲ ಸಾರಿ ಯಾಕಂದರೆ ಕ್ಯಾಮ್ರಾಗಳಲ್ಲಿ ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ಇದು ಶ್ವಾನದ ನಮ್ಮ ಒಂದು ಶೋ ಅಂತ ನಡೆಸ್ತಿರೋದು ಹೇಳ್ದಂಗೆ ಸುಮಾರು 50 ವರ್ಷಕ್ಕೂ ಹೆಚ್ಚಾಗಿ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇದರಲ್ಲಿ ಏನು ಆಗುತ್ತೆ ಅಂದರೆ ಪ್ರತಿಯೊಂದು ತಳಿ, ಇವಾಗ ನಮ್ಮ ಮುದೋಳ ನಮ್ಮ ದೇಶದ ತಳಿ, ಚಿಪ್ಪಿಪಾರ ಅಂತಿದೆ, ಕಾಂಬಾ ಇದೆ, ಬಾಕರ್ವಾಲ್ ಇದೆ, ಇದೆಲ್ಲ ನಮ್ಮ ದೇಸಿ ತಳಿಗಳು. ಇದೇ ರೀತಿಯಲ್ಲಿ ಬೇರೆ ದೇಶಗಳಿಂದ ಬಂದಿರೋ ತಳಿಗಳು ನಾವು ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ನಮಗೆ ಲ್ಯಾಬ್ರಡಾರ್ ಅಂತ ಇರ್ಬೋದು, ಜರ್ಮನ್ ಶೆಪರ್ಡು, ಪಗ್ಗು, ಈ ರೀತಿಯಾದ ತಳಿಗಳು. ಪ್ರತಿಯೊಂದು ತಳಿಗೆ ಅದರದೇ ಆದ ಒಂದು ಗುರುತುಗಳಿರುತ್ತೆ. ಇಷ್ಟು ಹೈಟ್ ಇರಬೇಕು, ಇಷ್ಟು ವೆಯ್ಟು, ಕಣ್ಣು ಮಧ್ಯದಲ್ಲಿ ಇಷ್ಟು ವ್ಯತ್ಯಾಸ ಇರಬೇಕು, ಕಣ್ಣಿನ ಬಣ್ಣ ಏನಿರಬೇಕು, ಅದು ಓಡಾಡೋ ಶೈಲಿಗಳಲ್ಲಿ ಅದರ ಕಾಲು ಒಂದಕ್ಕೊಂದು ಮುಟ್ಬೋದಾ ಬೇಡವಾ, ಯಾವ ರೀತಿ ಯಾವ ಬಣ್ಣಗಳಲ್ಲಿ ಅದು ಬರ್ಬೋದು. ಈ ಕೆಲವೊಂದು ಜಾತಿಗಳಿಗೆ ಎದೆ ಮೇಲೆ ಬಿಳಿ ಒಂದು ಮಾರ್ಕ್ ಇರಬಾರ್ದು ಅಂತಿರುತ್ತೆ, ಆ ರೀತಿಯಾಗಿ. ಸೊ ಜಡ್ಜಸ್ ಅಂದಾಗ ಬೇರೆ ಬೇರೆ ದೇಶದಲ್ಲಿ ಇದು ಮೊದಲನೇ ಬಾರಿಗೆ ಈ ಜಡ್ಜ್ಗಳು ಇಂಡಿಯಾಗೆ ಬರ್ತಿರೋದು. ಇವರು ಅವರವರ ದೇಶಗಳಲ್ಲಿ ಅವರು ಫಸ್ಟ್ ಬ್ರೀಡರ್ ಆಗಿ ಅವ್ರದ್ದು ಕ್ಲಬ್ಬಲ್ಲಿ ಇದ್ದು ಅವರದ್ರ ಎಕ್ಸಾಮ್ಸ್ ಬರೆದು ಕಲ್ತಿರ್ತಾರೆ. ನಮ್ಮಲ್ಲಿ ಈಗ 600ಕ್ಕೂ ಹೆಚ್ಚು ಶ್ವಾನಗಳ ಎಂಟ್ರಿ ಆಗಿದೆ, 60ಕ್ಕಿಂತ ಹೆಚ್ಚು ತಳಿಗಳು ಬರ್ತಿದೆ, 600ರಲ್ಲಿ ಬೇರೆ ಬೇರೆ ತಳಿಗಳು. ಸೊ ಜಡ್ಜ್ ಅಂತ ಬಂದಾಗ ಅವರು ಪ್ರತಿಯೊಂದು ನಾಯಿನ ನಿಲ್ಲಿಸಿ ಅದರ ಮೈಕಟ್ಟು ರೂಪ, ಅಂದ ಚಂದ ಮೈಕಟ್ಟನ್ನು ನೋಡಿ, ಅದರದ್ದು ಓಡಾಟ ನೋಡಿ, ಅದು ಕರೆಕ್ಟಾಗಿ ಆ ತಳಿಗೆ ಇದು ಸೂಕ್ತವಾಗಿದೆಯಾ ಅನ್ನೋದಕ್ಕೆ. ಸೊ ಅದರ ಬಾಲ ಇಷ್ಟೇ ಉದ್ದ ಇರಬೇಕು, ಇದೇ ಥರ ಇರಬೇಕು. ಒಂದು ಕೆಲವು ಉದ್ದ ಸುತ್ಕೊಂಡಿರೋದು ಕೆಲವು ತಳಿಗಳಿರುತ್ತೆ, ಉದ್ದಕ್ಕಿರೋದಿರುತ್ತೆ. ಈಗ ನಮ್ಮ ರಾಜ್ಯಪಾಳಿ ಮುದೋಳ ನೋಡಿದಾಗ ತುಂಬ ಜನಕ್ಕೆ 2 ಒಂದೇ ಅನಿಸುತ್ತೆ, ಬಟ್ ಒಂದಕ್ಕೆ ಬಾಲದಲ್ಲೇ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಸೊ ಈ ರೀತಿಯಾದ ವ್ಯತ್ಯಾಸಗಳನ್ನು ಗುರುತಿಸಿ ಅವರು ಒಂದು ಚಾಲೆಂಜ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅಥವಾ CC ಅಂತ ಕೊಡ್ತಾರೆ. ಅದರಲ್ಲಿ ಏನಂತ ಮೆನ್ಷನ್ ಆಗಿರುತ್ತೆ, ನಾನೊಬ್ಬ ಇಂಟರ್ನ್ಯಾಷನಲ್ ಜಡ್ಜ್ ಆಗಿ ಈ ಶ್ವಾನ ನಮ್ಮ ಒಂದು ಭದ್ರಾ ಅಂತ ಹೆಸರಿಟ್ಕೊಂಡು, ಭದ್ರಾ ಜರ್ಮನ್ ಶೆಪರ್ಡ್ ಬೆಸ್ಟ್ ಬ್ರೀಡ್, ಅಂದರೆ ಅದಕ್ಕೆ ಏನೇನು ಬೇಕೋ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಮ್ಯಾಚ್ ಆಗುತ್ತೆ. ಐ ಕ್ಯಾನ್ ಚಾಲೆಂಜ್ ಎನಿಬಡಿ ದಟ್ ದಿಸ್ ಡಾಗ್ ಇಸ್ ದ ಬೆಸ್ಟ್ ಆಫ್ ಇಟ್ಸ್ ಬ್ರೀಡ್ ಅಂತ. ಅಂದರೆ ಇದರ ತಳಿಗೆ ಈ ಒಂದು ಶ್ವಾನ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಕೊಡ್ತಾರೆ. ಅದರಿಂದ ಆ ಬ್ರೀಡಲ್ಲಿ ಯಾವುದು ಬೆಸ್ಟ್ ಬ್ರೀಡ್ ಅಂತ ಆಗುತ್ತೆ, ಬೆಸ್ಟ್ ತಳಿ. ಅದಾದಮೇಲೆ ಪೂರ್ತಿ ಶೋನಲ್ಲಿ 16 ತಳಿಗಳಲ್ಲಿ ಯಾವ್ದು ಬೆಸ್ಟ್ ಬಂದಿರುತ್ತೆ ಅದರಲ್ಲಿ ಶೋ ಲೈನಪ್ ಅಂತ ಮಾಡ್ತಾರೆ. ಅದನ್ನು 4 ಜಡ್ಜ್ಗಳು ಮಾಡಿದ ನಂತರ ನಮ್ಮ ರಾಜಲಕ್ಷ್ಮಿ ಮೇಡಮ್ ಪ್ರೆಸಿಡೆಂಟ್ ಅವ್ರು ಹೇಳಿದಂಗೆ ಇದು ಕ್ರೌನ್ ಕ್ಲಾಸಿಕ್ ಶೋ ಅಂತ ಮಾಡಿದ್ದೀವಿ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಮೂಲತಃ ಜನ ಏನಾಗುತ್ತೆ, ಯಾವುದೋ ತಳಿದ ಅಥವಾ ಇನ್ಬ್ರೀಡಿಂಗ್, ಅಪ್ಪ ಮಗಳು, ತಾಯಿ ಮಗ, ಅಣ್ಣ ತಂಗಿ ಜೊತೆ ಬ್ರೀಡ್ ಮಾಡಿಸ್ಬಿಟ್ಟು ಡಾಗ್ಸ್ಗೆ ಜೊತೆ ಹುಟ್ಟಿರೋದ್ರಿಂದ ತಳಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸ ಆದಾಗ ಬರೀ ಅದು ನೋಟದಲ್ಲಿ ವ್ಯತ್ಯಾಸ ಆಗಲ್ಲ, ವರ್ತನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಆ ತೊಂದರೆ ಬಂದಾಗ ಏನು ಮಾಡ್ತಾರೆ, ಈಗ ತೊಗೊಂಡು 4 ದಿನ ಸಾಕ್ತಾರೆ, ರೋಡಿಗೆ ಬಿಟ್ಬಿಡ್ತಾರೆ.